ಪಟ್ಟಣದಲ್ಲಿ ಬರುವಂತಹ ನಿರ್ಗತಿಕರಿಗೆ ಅನ್ಯಾಯ ಆಗಿರುವುದರಿಂದ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಬೇಕು, ಅವರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತೇಳಿ ನಾವೇನು KRS ಪಕ್ಷದ ಸೈನಿಕರು ಮತ್ತು ಅಲ್ಲಿರುವಂತಹ ನಿರ್ಗತಿಕ ಕುಟುಂಬಗಳು ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಆ ವಿಚಾರವಾಗಿ ಮನವಿ ಯಾವ ರೀತಿ ನಾವು ಕೊಟ್ಟಿದ್ದೀವಿ ಅನ್ನೋದು ನಮ್ಮ ರಮೇಶ್ ಲಮಾಣಿ ಅವರು ತಮಗೆ ತಿಳಿಸ್ತಾರೆ. ದಯವಿಟ್ಟು ತಾವು ಒಂದಿಷ್ಟು ನಮಸ್ಕಾರ ಬಾಂಧವರೇ. ಇವತ್ತು ನಾವು ಜಿಲ್ಲಾ ಪಂಚಾಯತಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಂಥ ಕಾರಣ ಸುಮಾರು 50 ನಿರ್ಗತಿಕ ಕುಟುಂಬಗಳು ನಿಡಗುಂದಿ ವ್ಯಾಪ್ತಿಯಲ್ಲಿ ವಾಸವಾಗ್ತಾ ಇತ್ತು. ಅವುಗಳು 30/9/2014 ನಮ್ಗೆ ಆಶ್ರಯ ಯೋಜನೆಯಲ್ಲಿ ಇರ್ತಾ ಇರುವಂಥ ಸರ್ವೆ ನಂಬರ್ 532 ಅದರಲ್ಲಿ 5 ಎಕರೆ ಜಾಗದಲ್ಲಿ 2 ಎಕರೆ ಜಾಗ ಕೊಡ್ರಿ ಅಂಥೇಳಿ ಅವರು ನಮಗೆ ಏನೊಂದು ಜಿಲ್ಲಾಧಿಕಾರಿಗಳಿಗೆ ಅವಾಗ ಅರ್ಜಿ ಸಲ್ಲಿಸಿದರು. ಅದರ ಪ್ರಕಾರವಾಗಿ ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ನಿರಂತರವಾಗಿ ಹೋರಾಟ ಮಾಡ್ತಾನೆ ಬಂದಿದ್ದಾರೆ. ಅದಕ್ಕೆ ಈ ಒಂದು ಅರ್ಜಿಯನ್ನು ನಾವು ಕೊಡೋದ್ರ ಮೂಲಕ ಈ ನೊಂದಂಥ 50 ಕುಟುಂಬಗಳು ಏನದಾವೆ ನಿರ್ಗತಿಕ ಕುಟುಂಬಗಳಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂಥೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸೋದಕ್ಕಂಥೇಳಿ ನಾವು ಇವತ್ತು ಈ ಜಿಲ್ಲಾ ಅಧಿಕಾರಿಗಳ ಕಚೇರಿ ಎದುರುಗಡೆ ನಾವು ನಿಂತಿದ್ದೀವಿ. ಇದಕ್ಕೆ ಮುಂಚೆ ಸಂಬಂಧಪಟ್ಟ ಇಲಾಖೆಯನ್ನು ದೂರು ಕೊಟ್ಟಿದ್ದಾರೆ. ಇದಕ್ಕೆ ಮುಂಚೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳಿಗೂ ಕೂಡ ನಾವು ಅರ್ಜಿಯನ್ನು ಸಲ್ಲಿಸಿದ್ವಿ, ಮನವಿಯನ್ನು ಕೂಡ ಮಾಡ್ಕೊಂಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಠರಾವು ಆಗಿದ್ದು, ಆಮೇಲೆ ಅದಕ್ಕೆ ಬೇಕಾದಂಥ ಎಲ್ಲ ಪ್ರೋಸೆಸ್ ಕೂಡ ಆಗಿದೆ. ಆದರೆ ಠರಾವನ್ನು ಬರೆಯುವಾಗ ನಿಡಗುಂದಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಠರಾವು ಬರೆಯುವಾಗ ನಮ್ಗೆ ಯಾವುದೇ ದಾಖಲೆಗಳನ್ನು ಕೇಳಿಲ್ಲ. ಆದರೂ ಕೂಡ ಅವ್ರು ಗಡ್ದಾರಿ ಅಂತೇಳಿ ಮುಖ್ಯ ಅಧಿಕಾರಿಗಳಿದ್ದರು. ಅವ್ರಿಗೆ ಹೇಳಿದೆ ನಾನು, ಸರ್ ದಾಖಲೆಗಳನ್ನು ತೊಗೊಳ್ರಿ ಅನ್ನುವಾಗಿಲ್ಲ, ನಾಳೆ ತೊಗೊಂಡ್ರಾಯ್ತು ಬಿಡು ಅಂತ ಅಂದ್ಕೊಂಡು ಅವರು ಆವಾಗ ಆತುರದಲ್ಲಿ ಠರಾವು ಬರೋದು ಯಾಕೆ ಬರೋದು ಏನೋ ಗೊತ್ತಿಲ್ಲ. ಆಮೇಲೆ ಮುಂದೆ ಬರುವಾಗ ಅವ್ರು ಏನು ಅಂತ ಅಂದ್ಬಿಟ್ಟು ಸ್ಥಳೀಯರು ಅಲ್ಲ ಅಂಥೇಳಿ ಮುಂದಿನ ಆಡಳಿತಾಧಿಕಾರಿಗಳನ್ನು ರದ್ದುಪಡಿಸ್ತಾರೆ. ಆದರೆ ಸ್ಥಳೀಯರು ಹೌದು ಅನ್ನೋಂಥದ್ದಕ್ಕೆ ನನ್ನಲ್ಲಿ 50 ಕುಟುಂಬಗಳ ದಾಖಲೆಗಳು ಎಲ್ಲವನ್ನೂ ಸಂಗ್ರಹಣೆ ಮಾಡಿದ್ರು. ಅವ್ರ ಆಧಾರ್ ಕಾರ್ಡು, ವೋಟಿಂಗ್ ಕಾರ್ಡು, ರೇಷನ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲವುಗಳು ಕೂಡ ಇವೆ. ನಾವು ಇಲ್ಲಿ ಮಾತಾಡ್ತಾ ಇರುವಂಥದ್ದು ದಾಖಲೆಗಳ ಪ್ರಕಾರ ವಿನಃ ಯಾವುದೇ ಊಹಾಪೋಹ ಅಲ್ಲ. ಅದಕ್ಕೋಸ್ಕರವಾಗಿ ಏನು ಇವು 10-12 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಈ ನಿರ್ಗತಿಕ ಕುಟುಂಬಗಳಿಗೆ ನ್ಯಾಯ ಸಿಗೋದು. ಅದು ವಿಶೇಷವಾಗಿ ಏನು ಅಂತಂತಂದರೆ ಈ 50 ಕುಟುಂಬಗಳಲ್ಲಿ ಮಹಿಳೆಯರೇ ಅರ್ಜಿ ಹಾಕಿರ್ತಾ ಇರುವಂಥದ್ದು. ಕೇವಲ ನಾವು ಗೈಡ್ಲೈನ್ಸ್ ಆಗಿ ಮಾತ್ರ ಅವ್ರಿಗೆ ಅರಿವಿ ವಿನಃ ಆ ಮಹಿಳೆಯರು ಇವತ್ತು ಬೇರೆ ಬೇರೆ ಮಹಾರಾಷ್ಟ್ರ ಅಲ್ಲಿ ಇಲ್ಲೆಲ್ಲ ದುಡಿಯೋಕ್ಕೆ ಹೋಗಿದ್ದಾರೆ. ಅದಕ್ಕೆ ತಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ಅವರಿಗೆ ಅನುಕೂಲ ಆಗಬೇಕು, ಮಳೆ ಬಿಸಿಲು ಗಾಳಿಯಿಂದ ರಕ್ಷಣೆ ಪಡಿಬೇಕು ಅಂತಂದರೆ ಅವರಿಗೆ ನಿಜವಾದಂಥ ಸೂರ್ಯನ ಒದಗಿಸಿಕೊಡ್ಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋಕ್ಕಂತೇಳಿ ಬಂದಿದ್ವಿ. ಸ್ಥಳೀಯರು ಇಲ್ಲ ಅಂತ ಈಗ ಹಾಕ್ತಾ ಇದ್ದಾರೆ, ನಾಳೆ ನಮ್ಮ ದೇಶದವರೇ ಇಲ್ಲ ಅಂತ ಕಳಿಸೋ ಬಗ್ಗೆ ಅವರು ಆ ಮಟ್ಟದಲ್ಲಿ ಇವರು ಬೆಳೆದಿದ್ದಾರೆ ಇವತ್ತು ಅಧಿಕಾರಿಗಳು ಕೆಲವು. ಅದೇ ಹಿಂದೆ ಏನು ಪ್ರಭಾವಿ ವ್ಯಕ್ತಿ ಕೈ ಹೊಡೆದೇನೋ ಇರಬಹುದು ಸರ್. ಯಾಕಂದ್ರೆ ನಮ್ಮಲ್ಲಿ ನಮ್ಮ ವ್ಯವಸ್ಥೆ ಹೆಂಗಿದೆಯಪ್ಪ ಅಂತ ಅಂದ್ಕೊಂಡ್ರೆ ಹಣ ಮತ್ತು ಅಧಿಕಾರ ಇರುವಂಥವ್ರು ಕ್ಷಣ ಮಾತ್ರದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಹಣ ಮತ್ತು ಅಧಿಕಾರ ಇಲ್ಲದೇ ಇರುವಂಥ ಇಂಥ ಕುಟುಂಬಗಳು ನೀವೇ ಯೋಚನೆ ಮಾಡಿ ಸರ್, 10 ವರ್ಷ 11ನೇ ವರ್ಷ ಚಾಲು ಇದೆ. ಬಡವರು ಒಂದು ಜಾಗ ಪಡಿಬೇಕಂದ್ರೆ 11 ವರ್ಷ ಹೋರಾಟ ಮಾಡಿದ್ರು ಇನ್ನೂ ಏನೂ ಇಲ್ಲ ಅಂತ ಅಂದ್ಕೊಂಡು ನಮ್ಮ ದೇಶದಲ್ಲಿ ಎಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಮತ್ತು ಒಬ್ಬೊಬ್ಬರಿಗೆ ಬಾಗಲದಿಂದ ಶ್ರೀಲಂಕಾದಿಂದ ಬಂದವರಿಗೆ ಜಾಗ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಇಲ್ಲೇ ಇದ್ದವ್ರಿಗೆ ಯಾಕೆ ಕೊಡಂಗಿಲ್ಲ ಇವರು? ಅದೇ ಕೇಳಕ್ ಬಂದಿವಿ ಸರ್ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋದು ಅದಕ್ಕೆ. ಯಾಕಂದ್ರೆ ಹೊರದೇಶದಿಂದ ಬಂದವರಿಗೆ ಜಾಗ ಸಿಗ್ತದೆ ನಮ್ಮ ದೇಶದಲ್ಲಿ, ಆದ್ರೆ ಇಲ್ಲಿ ಇದ್ದಂತ ನಿರ್ಗತಿಕರಿಗೆ ಸಿಗುದಿಲ್ಲ. ಅಂದ್ರೆ ಆ ಮಟ್ಟದಲ್ಲಿ ಇವತ್ತು ಭ್ರಷ್ಟಾಚಾರ ನಡೀತಾ ಇದೆ. ಅದಕ್ಕೆ ಬಡವರಿಗೆ ನ್ಯಾಯ ಸಿಗ್ತಾ ಇಲ್ಲ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಆಗಲಿ ಅಥವಾ ನಮ್ಮ ಜಿಲ್ಲಾಧಿಕಾರಿಗಳು ದಯವಿಟ್ಟು ಆ ಕಡೆ ಒಂದಿಷ್ಟು ಗಮನ ಹರಿಸಿ ಬಡವರಿಗೆ ನ್ಯಾಯ ಸಿಗುವ ಹಾಗೆ ಅವರಿಗೆ ಒಂದಿಷ್ಟು ಆಶ್ರಯವನ್ನು ಮಾಡಿಕೊಡ್ಬೇಕಂತ ಅವರಲ್ಲಿ ಕೂಡ ನಾನು ಮನವಿ ಮಾಡ್ಕೋತೀನಿ. ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ? ಇದು 30/9/2014 ಸ್ಟಾರ್ಟ್ ಮಾಡಿದ್ವಿ. ಇನ್ನೂವರೆಗೆ ಏನೂ ಇಲ್ಲ ಸರ್. ಮಾಡಿದ ಠರಾವನ್ನ ಕ್ಯಾನ್ಸಲ್ ಮಾಡೋದು, ಆಮೇಲೆ ಮತ್ತೊಬ್ರು ಬರ್ತಾರೆ ಮತ್ತೊಂದು ಹೇಳೋದು, ಅದು ಆಶ್ರಯ ಯೋಜನೆಗಿಲ್ಲ ಅಲ್ಲಿ ಯಾರೋ ಇದು ಅದಂತ ಬೇರೆ ಬೇರೆ. ಈಗ ನಮಗೆ ಸರ್ವೆ ಮಾಡಿದಂಥ ಜಾಗದಲ್ಲಿ ಈಗಾಗಲೇ ಶೆಡ್ ಹಾಕೊಂಡು ಕೂಡ ಇದ್ದಾರೆ ಸರ್. ಅದನ್ನಾಗಿ ಹಿಂದೆನೂ ಕೂಡ DG ಸಾಹೇಬರು ನಮಗೆ KRS ಪಕ್ಷದ ಅಧ್ಯಕ್ಷರಿಂದ ನಾವು ಮಾಹಿತಿಯನ್ನು ಕೊಟ್ಟ ಅವ್ರು ಹೇಳಿದಾಗ ಅವರು ಫೋನ್ ಮಾಡಿ ಹೇಳಿದರು, ಆನಂತರ ತೆರವು ಮಾಡಿದರು. ಆದರೂ ಈಗ ಇನ್ನೂ ಕೂಡ ಅಲ್ಲಿ ಶೆಡ್ ಹಾಕ್ಕೊಂಡಿದ್ದಾರೆ. ಆದರೆ ನಾವು ಹಾಕೊಳ್ಳೋಕೆ ಬರುತ್ತೆ, ನಾವು ಹುಟ್ಟಿರುವಂಥ ಜಾಗ, ಬೆಳೆದಿರುವಂಥ ಜಾಗ. ಆದರೆ ನ್ಯಾಯಯುತವಾಗಿ ನಾವು ತಗೊಳ್ಬೇಕು ಅನ್ನೋಂಥ ಒಂದೇ ಒಂದು ಕಾರಣಕ್ಕೆ ನಾವೇನು ಅಂತ ಅಂದ್ಕೊಂಡ್ರೆ ಹೋರಾಟ ಮಾಡ್ತಾ ಇದ್ದೀವಿ ವಿನಃ ನಮಗೆ ಆಕ್ರಮಣ ಮಾಡೋದು ಗೊತ್ತಿಲ್ಲ. ಆಮೇಲೆ ಸುಳ್ಳು ಹೇಳೋದು ಕೂಡ ನಮ್ಮ ಬಡವರು ಯಾವುದೇ ಅಂಥ ಒಂದು ಅನ್ಯಾಯದ ಕೆಲಸ ಅಂತ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ಠರಾವ್ ಆಗಿದೆ ಅಂತ ಹೇಳಿದ್ರಿ, ಠರಾವ್ ಆಗಿದ್ದು ಏನೋ ಸರ್ಕಾರದ ಆದೇಶ ಇದೆಯಾ? ಠರಾವ್ ಆಗಿದ್ದು ಇದೆ ಸರ್, ಇದೆ. ನಾವೆಲ್ಲ ಈಗ ಜಿಲ್ಲಾಧಿಕಾರಿಗಳು ಕೊಟ್ಟಂಥ ಅರ್ಜಿಯೊಳಗೆ ಅದನ್ನು ಕೂಡ ನಾವು ಮೆನ್ಷನ್ ದಾಖಲೆಯನ್ನು ಕೂಡ ಕೊಟ್ಟಿದ್ದೀವಿ ಸರ್. ತಮ್ಮ ಹೆಸರು ಸರ್? ರಮೇಶ್ ಲಮಾಣಿ ಅಂತ ಸರ್. ಥ್ಯಾಂಕ್ ಯು.